ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಪಿಜಿ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಧಾರವಾಡದಲ್ಲಿ ಎಲ್ಪಿಜಿ ಬಂಕ್ಗಳು 5 ಇದಾವೆ. ಇದರ ಪೈಕಿ ಇದೀಗ 4 ಕೂಡ ಬಂದ್ ಆಗಿರೋದು. ಒಂದ್ ಕಡೆ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ತುಂಬಿಸುವುದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಧಾರವಾಡದಲ್ಲಿ ಮತ್ತೆ ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಎಲ್ಪಿಜಿ ಗ್ಯಾಸ್ಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದ ಏನು ಗ್ಯಾಸ್ ಇದೆಯಲ್ಲ, ಈ ಜಿಯೋ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಬಂಕ್ ನಲ್ಲಿ ಸಾಕಷ್ಟು ಈಗ ಆಟೋಗಳು ಕೂಡ ಈಗ ಸಾಕಷ್ಟು ವಾಹನಗಳು ಕೂಡ ಈಗ ಸಾಗಬೇಕು ನಿಂತಿಲ್ಲಿ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ. ಈಗಾಗಲೇ ಬಹುತೇಕ ಎಲ್ಪಿಜಿ ಗ್ಯಾಸ್ಗಳು ಬಂದ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ಒಂದೇ ಒಂದು ಎಲ್ಪಿಜಿ ಬಂಕ್ ಓಪನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಈ ಒಂದು ಎಲ್ಪಿಜಿ ಬಂಕ್ಗೆ ಒಂದು ಆಟೋ ಚಾಲಕರು ಕೂಡ ಬೆಳಗ್ಗೆಯಿಂದಲೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿಂತಿರೋರಿಗೆ ಈಗ ಎಲ್ಪಿಜಿ ಗ್ಯಾಸ್ ಸಿಗದೇ ಇರ್ತಕ್ಕಂಥ ಸಾಕಷ್ಟು ವಾಹನ ಚಾಲಕರು ಇವತ್ತು ಬಾಡಿಗೆಯನ್ನು ಬಿಟ್ಟು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಒಂದು ಸಾಲುಗಟ್ಟಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯುದ್ಧದ ಪರಿಣಾಮವಾಗಿ ಮತ್ತೆ ಧಾರವಾಡದಲ್ಲಿ ಈಗ ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿ ಮಾಡೋದ್ರಿಂದ ವಾಹನ ಚಾಲಕರಿಗೆ ಆಟೋ ಚಾಲಕರು ಕೂಡ ಈಗ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾಗರಾಜ್, ಮುಗ್ಧಂ, ರಿಪಬ್ಲಿಕ್ ಕನ್ನಡ, ಧಾರವಾಡ ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಪಿಜಿ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಧಾರವಾಡದಲ್ಲಿ ಎಲ್ಪಿಜಿ ಬಂಕ್ಗಳು 5 ಇದಾವೆ. ಇದರ ಪೈಕಿ ಇದೀಗ 4 ಕೂಡ ಬಂದ್ ಆಗಿರೋದು. ಒಂದ್ ಕಡೆ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ತುಂಬಿಸುವುದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಧಾರವಾಡದಲ್ಲಿ ಮತ್ತೆ ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಎಲ್ಪಿಜಿ ಗ್ಯಾಸ್ಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದ ಏನು ಗ್ಯಾಸ್ ಇದೆಯಲ್ಲ, ಈ ಜಿಯೋ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಬಂಕ್ ನಲ್ಲಿ ಸಾಕಷ್ಟು ಈಗ ಆಟೋಗಳು ಕೂಡ ಈಗ ಸಾಕಷ್ಟು ವಾಹನಗಳು ಕೂಡ ಈಗ ಸಾಗಬೇಕು ನಿಂತಿಲ್ಲಿ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ. ಈಗಾಗಲೇ ಬಹುತೇಕ ಎಲ್ಪಿಜಿ ಗ್ಯಾಸ್ಗಳು ಬಂದ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ಒಂದೇ ಒಂದು ಎಲ್ಪಿಜಿ ಬಂಕ್ ಓಪನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಈ ಒಂದು ಎಲ್ಪಿಜಿ ಬಂಕ್ಗೆ ಒಂದು ಆಟೋ ಚಾಲಕರು ಕೂಡ ಬೆಳಗ್ಗೆಯಿಂದಲೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿಂತಿರೋರಿಗೆ ಈಗ ಎಲ್ಪಿಜಿ ಗ್ಯಾಸ್ ಸಿಗದೇ ಇರ್ತಕ್ಕಂಥ ಸಾಕಷ್ಟು ವಾಹನ ಚಾಲಕರು ಇವತ್ತು ಬಾಡಿಗೆಯನ್ನು ಬಿಟ್ಟು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಒಂದು ಸಾಲುಗಟ್ಟಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯುದ್ಧದ ಪರಿಣಾಮವಾಗಿ ಮತ್ತೆ ಧಾರವಾಡದಲ್ಲಿ ಈಗ ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿ ಮಾಡೋದ್ರಿಂದ ವಾಹನ ಚಾಲಕರಿಗೆ ಆಟೋ ಚಾಲಕರು ಕೂಡ ಈಗ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾಗರಾಜ್, ಮುಗ್ಧಂ, ರಿಪಬ್ಲಿಕ್ ಕನ್ನಡ, ಧಾರವಾಡ ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಪಿಜಿ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಧಾರವಾಡದಲ್ಲಿ ಎಲ್ಪಿಜಿ ಬಂಕ್ಗಳು 5 ಇದಾವೆ. ಇದರ ಪೈಕಿ ಇದೀಗ 4 ಕೂಡ ಬಂದ್ ಆಗಿರೋದು. ಒಂದ್ ಕಡೆ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ತುಂಬಿಸುವುದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಧಾರವಾಡದಲ್ಲಿ ಮತ್ತೆ ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಎಲ್ಪಿಜಿ ಗ್ಯಾಸ್ಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದ ಏನು ಗ್ಯಾಸ್ ಇದೆಯಲ್ಲ, ಈ ಜಿಯೋ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಬಂಕ್ ನಲ್ಲಿ ಸಾಕಷ್ಟು ಈಗ ಆಟೋಗಳು ಕೂಡ ಈಗ ಸಾಕಷ್ಟು ವಾಹನಗಳು ಕೂಡ ಈಗ ಸಾಗಬೇಕು ನಿಂತಿಲ್ಲಿ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ. ಈಗಾಗಲೇ ಬಹುತೇಕ ಎಲ್ಪಿಜಿ ಗ್ಯಾಸ್ಗಳು ಬಂದ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ಒಂದೇ ಒಂದು ಎಲ್ಪಿಜಿ ಬಂಕ್ ಓಪನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲೂ ಈ ಒಂದು ಎಲ್ಪಿಜಿ ಬಂಕ್ಗೆ ಒಂದು ಆಟೋ ಚಾಲಕರು ಕೂಡ ಬೆಳಗ್ಗೆಯಿಂದಲೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿಂತಿರೋರಿಗೆ ಈಗ ಎಲ್ಪಿಜಿ ಗ್ಯಾಸ್ ಸಿಗದೇ ಇರ್ತಕ್ಕಂಥ ಸಾಕಷ್ಟು ವಾಹನ ಚಾಲಕರು ಇವತ್ತು ಬಾಡಿಗೆಯನ್ನು ಬಿಟ್ಟು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಒಂದು ಸಾಲುಗಟ್ಟಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯುದ್ಧದ ಪರಿಣಾಮವಾಗಿ ಮತ್ತೆ ಧಾರವಾಡದಲ್ಲಿ ಈಗ ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿ ಮಾಡೋದ್ರಿಂದ ವಾಹನ ಚಾಲಕರಿಗೆ ಆಟೋ ಚಾಲಕರು ಕೂಡ ಈಗ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾಗರಾಜ್, ಮುಗ್ಧಂ, ರಿಪಬ್ಲಿಕ್ ಕನ್ನಡ, ಧಾರವಾಡ ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಪಿಜಿ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಧಾರವಾಡದಲ್ಲಿ ಎಲ್ಪಿಜಿ ಬಂಕ್ಗಳು 5 ಇದಾವೆ. ಇದರ ಪೈಕಿ ಇದೀಗ 4 ಕೂಡ ಬಂದ್ ಆಗಿರೋದು. ಒಂದ್ ಕಡೆ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ತುಂಬಿಸುವುದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಧಾರವಾಡದಲ್ಲಿ ಮತ್ತೆ ಎಲ್ಪಿಜಿ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಎಲ್ಪಿಜಿ ಗ್ಯಾಸ್ಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದ ಏನು ಗ್ಯಾಸ್ ಇದೆಯಲ್ಲ, ಈ ಜಿಯೋ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಬಂಕ್ ನಲ್ಲಿ ಸಾಕಷ್ಟು ಈಗ ಆಟೋಗಳು ಕೂಡ ಈಗ ಸಾಕಷ್ಟು ವಾಹನಗಳು ಕೂಡ ಈಗ ಸಾಗಬೇಕು ನಿಂತಿಲ್ಲಿ ಆಟೋ ಚಾಲಕರು ಎಲ್ಪಿಜಿ ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ. ಈಗಾಗಲೇ ಬಹುತೇಕ
LPG ಗ್ಯಾಸ್ಗಳು ಬಂದ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ಇವು ಒಂದೇ ಒಂದು LPG ಬಂಕ್ಗೆ ಓಪನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು LPG ಬಂಕ್ಗೆ ಒಂದು ಆಟೋ ಚಾಲಕರು ಕೂಡ ಬೆಳಗ್ಗೆಯಿಂದಲೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿಂತಿರೋರಿಗೆ ಈಗ LPG ಗ್ಯಾಸ್ ಸಿಗದೇ ಇರ್ತಕ್ಕಂಥ ಸಾಕಷ್ಟು ವಾಹನ ಚಾಲಕರು ಇವತ್ತು ಬಾಡಿಗೆಯನ್ನ ಬಿಟ್ಟು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಒಂದು ಸಾಲುಗಟ್ಟಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯುದ್ಧದ ಪರಿಣಾಮವಾಗಿ ಮತ್ತೆ ಧಾರವಾಡದಲ್ಲಿ ಈಗ LPG ಗ್ಯಾಸ್ನ ಅಭಾವ ಸೃಷ್ಟಿ ಮಾಡೋದ್ರಿಂದ ವಾಹನ ಚಾಲಕರಿಗೆ ಆಟೋ ಚಾಲಕರು ಕೂಡ ಈಗ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ಧಂ, ರಿಪಬ್ಲಿಕ್ ಕನ್ನಡ, ಧಾರವಾಡ ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ LPG ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಧಾರವಾಡದಲ್ಲಿ LPG ಬಂಕ್ಗಳು 5 ಇದಾವೆ. ಇದರ ಪೈಕಿ ಇದೀಗ 4 ಕೂಡ ಬಂದ್ ಆಗಿರೋದು. ಒಂದ್ ಕಡೆ ಆಟೋ ಚಾಲಕರು LPG ಗ್ಯಾಸ್ ತುಂಬಿಸುವುದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಧಾರವಾಡದಲ್ಲಿ ಮತ್ತೆ LPG ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು LPG ಗ್ಯಾಸ್ಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥ ಇವತ್ತು ಧಾರವಾಡದ ಒಂದು ಈ ಒಂದು ಏನು ಗ್ಯಾಸ್ ಇದೆಯಲ್ಲ, ಈ ಜಿಯೋ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಬಂಕ್ ನಲ್ಲಿ ಸಾಕಷ್ಟು ಈಗ ಆಟೋಗಳು ಕೂಡ ಈಗ ಸಾಕಷ್ಟು ವಾಹನಗಳು ಕೂಡ ಈಗ ಸಾಲಬೇಕು ನಿಂತು ಆಟೋ ಚಾಲಕರಿಗೆ LPG ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಈಗಾಗಲೇ ಬಹುತೇಕ LPG ಗ್ಯಾಸ್ಗಳು ಬಂದ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ಇವು ಒಂದೇ ಒಂದು LPG ಬಂಕ್ಗೆ ಓಪನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು LPG ಬಂಕ್ಗೆ ಒಂದು ಆಟೋ ಚಾಲಕರು ಕೂಡ ಬೆಳಗ್ಗೆಯಿಂದಲೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿಂತಿರೋರಿಗೆ ಈಗ LPG ಗ್ಯಾಸ್ ಸಿಗದೇ ಇರ್ತಕ್ಕಂಥ ಸಾಕಷ್ಟು ವಾಹನ ಚಾಲಕರು ಇವತ್ತು ಬಾಡಿಗೆಯನ್ನ ಬಿಟ್ಟು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಒಂದು ಸಾಲುಗಟ್ಟಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯುದ್ಧದ ಪರಿಣಾಮವಾಗಿ ಮತ್ತೆ ಧಾರವಾಡದಲ್ಲಿ ಈಗ LPG ಗ್ಯಾಸ್ನ ಅಭಾವ ಸೃಷ್ಟಿ ಮಾಡೋದ್ರಿಂದ ವಾಹನ ಚಾಲಕರಿಗೆ ಆಟೋ ಚಾಲಕರು ಕೂಡ ಈಗ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ಧಂ, ರಿಪಬ್ಲಿಕ್ ಕನ್ನಡ, ಧಾರವಾಡ ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ LPG ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಧಾರವಾಡದಲ್ಲಿ LPG ಬಂಕ್ಗಳು 5 ಇದಾವೆ. ಇದರ ಪೈಕಿ ಇದೀಗ 4 ಕೂಡ ಬಂದ್ ಆಗಿರೋದು. ಒಂದ್ ಕಡೆ ಆಟೋ ಚಾಲಕರು LPG ಗ್ಯಾಸ್ ತುಂಬಿಸುವುದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಧಾರವಾಡದಲ್ಲಿ ಮತ್ತೆ LPG ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು LPG ಗ್ಯಾಸ್ಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥ ಇವತ್ತು ಧಾರವಾಡದ ಒಂದು ಈ ಒಂದು ಏನು ಗ್ಯಾಸ್ ಇದೆಯಲ್ಲ, ಈ ಜಿಯೋ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಬಂಕ್ ನಲ್ಲಿ ಸಾಕಷ್ಟು ಈಗ ಆಟೋಗಳು ಕೂಡ ಈಗ ಸಾಕಷ್ಟು ವಾಹನಗಳು ಕೂಡ ಈಗ ಸಾಲಬೇಕು ನಿಂತು ಆಟೋ ಚಾಲಕರಿಗೆ LPG ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಹುತೇಕ LPG ಗ್ಯಾಸ್ಗಳು ಬಂದ್ ಆಗಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ಇವು ಒಂದೇ ಒಂದು LPG ಬಂಕ್ಗೆ ಓಪನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು LPG ಬಂಕ್ಗೆ ಒಂದು ಆಟೋ ಚಾಲಕರು ಕೂಡ ಬೆಳಗ್ಗೆಯಿಂದಲೂ ಕೂಡ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿಂತಿರೋರಿಗೆ ಈಗ LPG ಗ್ಯಾಸ್ ಸಿಗದೇ ಇರ್ತಕ್ಕಂಥ ಸಾಕಷ್ಟು ವಾಹನ ಚಾಲಕರು ಇವತ್ತು ಬಾಡಿಗೆಯನ್ನ ಬಿಟ್ಟು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಒಂದು ಸಾಲುಗಟ್ಟಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯುದ್ಧದ ಪರಿಣಾಮವಾಗಿ ಮತ್ತೆ ಧಾರವಾಡದಲ್ಲಿ ಈಗ LPG ಗ್ಯಾಸ್ನ ಅಭಾವ ಸೃಷ್ಟಿ ಮಾಡೋದ್ರಿಂದ ವಾಹನ ಚಾಲಕರಿಗೆ ಆಟೋ ಚಾಲಕರು ಕೂಡ ಈಗ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ಧಂ, ರಿಪಬ್ಲಿಕ್ ಕನ್ನಡ, ಧಾರವಾಡ ಇರುವಂತಹ ಯುದ್ಧದ ಎಫೆಕ್ಟ್ ನಿಂದಾಗಿ LPG ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ. ಧಾರವಾಡದಲ್ಲಿ LPG ಬಂಕ್ಗಳು 5 ಇದಾವೆ. ಇದರ ಪೈಕಿ ಇದೀಗ 4 ಕೂಡ ಬಂದ್ ಆಗಿರೋದು. ಒಂದ್ ಕಡೆ ಆಟೋ ಚಾಲಕರು LPG ಗ್ಯಾಸ್ ತುಂಬಿಸುವುದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಧಾರವಾಡದಲ್ಲಿ ಮತ್ತೆ LPG ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು LPG ಗ್ಯಾಸ್ಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥ ಇವತ್ತು ಧಾರವಾಡದ ಒಂದು ಈ ಒಂದು ಏನು ಗ್ಯಾಸ್ ಇದೆಯಲ್ಲ, ಈ